ಮೇ ತಿಂಗಳಲ್ಲಿ ತುಲಾ ರಾಶಿಯವರ ಪ್ರೇಮ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವನ್ನ ನೋಡೋ ಸಮಯ. ನೀವೇನಾದರೂ ಈ ತಿಂಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ? ಹಾಗಿದ್ರೆ ಇದನ್ನ ತಿಳ್ಕೊಂಡು ನಂತರ ಇನ್ವೆಸ್ಟ್ಮೆಂಟ್ ಮಾಡಿ. ಈ ತಿಂಗಳಲ್ಲಿ ನೀವು ತಗೊಳ್ಳುವಂಥ ಕೆಲವು ನಿರ್ಧಾರಗಳು ನಿಮ್ಮ ಜೀವನನ ಬದಲಿಸ್ತಾ ಇದೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಮೇ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದೆಲ್ಲ ಗ್ರಹಗಳ ಬದಲಾವಣೆ ಆಗ್ತಿದೆ, ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡಿದ್ರೆ ನೋಡಿ, ಕುಂಭ ರಾಶಿನಲ್ಲಿ ರಾಹು ಗ್ರಹ ಇತ್ತು ಅಂದರೆ ಮೀನ ರಾಶಿನಲ್ಲಿ ಶನಿ ಬುಧ ಮತ್ತು ಕುಜ ಗ್ರಹಗಳಿದೆ. ಹಾಗೆ ಮೇಷ ರಾಶಿನಲ್ಲಿ ಸೂರ್ಯ ಗ್ರಹ ಇದ್ದರೆ ವೃಷಭ ರಾಶಿನಲ್ಲಿ ಶುಕ್ರ ಗ್ರಹ ಇದೆ. ಹಾಗೆ ಗುರು ಬಂದು ಮಿಥುನದಲ್ಲಿದ್ದು ಇನ್ನು ಸಿಂಹ ರಾಶಿನಲ್ಲಿ ಕೇತು ಗ್ರಹ ಇದೆ. ಆದರೆ ಇದರಲ್ಲಿ ಕೆಲವೊಂದು ಬದಲಾವಣೆ ಆಗ್ತದೆ. ಅಂದರೆ ಸಾಕಷ್ಟು ಗ್ರಹಗಳು ತನ್ನ ಪತನ ಚೇಂಜ್ ಮಾಡ್ತಾ ಇದೆ. ಯಾವ್ಯಾವ ಗ್ರಹಗಳು ಯಾವ ಸಮಯದಲ್ಲಿ ಚೇಂಜ್ ಮಾಡ್ತಿದೆ ಅಂತ ನೋಡಿದ್ರೆ, ಮೊದಲನೇದಾಗಿ ಇದೇ ತಿಂಗಳ 11ನೇ ತಾರೀಕು ಕುಜ ಗ್ರಹವು ಮೀನ ರಾಶಿಯಿಂದ ಮೇಷ ರಾಶಿಗೆ ಅಂದರೆ ತನ್ನ ಸ್ವಂತ ರಾಶಿಗೆ ಪ್ರವೇಶನ ಬೆಳೆಸ್ತಾ ಇದೆ. ಇನ್ನು ಮೇ 14ನೇ ತಾರೀಕು ಶುಕ್ರ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಮಿಥುನ ರಾಶಿನಲ್ಲಿ ಆಲ್ರೆಡಿ ಗುರು ಗ್ರಹ ಇದ್ದು ಗುರುನ ಜೊತೆನಲ್ಲಿ ಶುಕ್ರ ಸೇರ್ಕೊಂತಿದ್ದಾನೆ. ಇದರಿಂದ ಒಂದು ಯೋಗನೇ ಕ್ರಿಯೇಟ್ ಆಗ್ತದೆ. ಇದ್ರ ಜೊತೆನಲ್ಲಿ 15ನೇ ತಾರೀಕು ಸೂರ್ಯ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಅದೇ 15ನೇ ತಾರೀಕು ಬುಧ ಗ್ರಹ ಕೂಡ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಹಾಗೂ ಎರಡು ಬಾರಿ ತನ್ನ ಪತನ ಬದಲಾಯಿಸ್ತಾನೆ. ಇನ್ನೊಂದು ಅಂದರೆ 23ನೇ ತಾರೀಕು ಕೂಡ ಮೇಷ ರಾಶಿಯಿಂದ ವೃಷಭ ರಾಶಿಗೂ ಕೂಡ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಇನ್ನು ಬುಧ ಗ್ರಹ ಕೂಡ 15ನೇ ತಾರೀಕು ಮೇಷದಿಂದ ವೃಷಭಗೆ ತನ್ನ ಪತನ ಬದಲಾಯಿಸ್ತಾ ಇದ್ರೆ ಇನ್ನೊಂದು ಬಾರಿ ಅಂದರೆ 23ನೇ ತಾರೀಕು ವೃಷಭದಿಂದ ಮಿಥುನ ರಾಶಿಗೂ ಕೂಡ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ನೋಡಿ, ತುಲಾ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ 8ರಲ್ಲಿ ಸಂಚಾರ ಮಾಡ್ತಿದ್ದ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಕೂಡ ನೋಡ್ತಾ ಇದ್ರಿ. ಈಗ ಶುಕ್ರನ ಒಂದು ಬದಲಾವಣೆ ಆಗ್ತಾ ಇದೆ. ಅಂದರೆ 9ನೇ ಮನೆಗೆ ಗುರುವಿನ ಒಟ್ಟಿಗೆ ಶುಕ್ರ ಸೇರ್ಕೊಂತಿದ್ದಾನೆ. ಸೊ ಹಾಗಾಗಿ ಗಜಲಕ್ಷ್ಮಿ ರಾಜ ಯೋಗ ಅನ್ನೋದು ನಿಮ್ಮ 9ನೇ ಮನೆಯಲ್ಲಿ ನಡೀತಿದೆ. ಸೊ ಅದೃಷ್ಟಕರವಾದ ಒಂದು ಸಮಯ. ಈ ಸಮಯದಲ್ಲಿ ನೀವು ಏನೆಲ್ಲ ಡಿಸಿಷನ್ ತಗೊತೀರಾ, ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಅಥವಾ ಈ ತಿಂಗಳಲ್ಲಿ ನೀವೇನಾದರೂ ಕೆಲವೊಂದು ಡಿಸಿಷನ್ ತಗೋತೀರಾ, ಒಂದು ಹೊಸ ನ್ಯೂ ಸ್ಟಾರ್ಟಪ್ ಮಾಡಬೇಕು ಅನ್ನೋದಾಗಿರ್ಬೋದು, ಏನೋ ಒಂದು ನಿಮಗೆ ಸಂಬಂಧಪಟ್ಟಿರೋ ನಿಮಗೆ ಗೊತ್ತಿರೋಂಥ ಕೆಲವೊಂದು ವ್ಯಾಪಾರನ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅದಕ್ಕೆ ಉತ್ತಮವಾದ ಸಮಯ ಆಗಿರುತ್ತೆ. ಮತ್ತು ಒಳ್ಳೆ ಲಾಭನ ತಗೊಂಬಂದು ಕೊಡುವಂಥ ಒಂದು ಸಮಯ ಕೂಡ ಆಗಿರುತ್ತೆ. ಸೊ ಈ ಸದಾವಕಾಶನ ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೊಳ್ದಿರಾ ಉಪಯೋಗನ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನು ಅಂತಂದರೆ ಕುಜನ ಒಂದು ಸಂಚಾರ. ಕುಜ ನಿಮ್ಮ 2ನೇ ಮನೆ ಧನಸ್ಥಾನಾಧಿಪತಿ ಆಗಿರುವಂತಹ ಕುಜಗ್ರಹ ಹಾಗೂ 7ನೇ ಮನೆ ಅಧಿಪತಿನೂ ಕೂಡ ಆಗಿದ್ದಾನೆ. 7ನೇ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಲಗ್ನನ ನೋಡ್ತಾ ಇದ್ದಾನೆ. ಸೊ ಹಾಗಾಗಿ ಹಣದ ಹರಿವು ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಬಾಂಧವ್ಯ ಚೆನ್ನಾಗಾಗತ್ತೆ. ಯಾರೆಲ್ಲ ಮದುವೆ ಹುಡ್ಕಾಡ್ತಲ್ಲ, ಯಾಕಂದರೆ ಗುರುಬಲ ಕೂಡ ಇದೆ ನಿಮಗೆ. ಹಾಗಾಗಿ ಯಾರೆಲ್ಲ ಮದುವೆ ಹುಡ್ಕಾಡ್ತಲ್ಲಿದ್ದೀರಾ ಅವರೆಲ್ಲರಿಗೂ ಮದುವೆ ಯೋಗ ಕೂಡ ಬರುವಂಥ ಸಮಯ. ಇನ್ನು ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವರು ಮನೆಯಲ್ಲಿ ನಿಮ್ಮ ವಿಚಾರನ ಹೇಳಿ ಮದುವೆಗೆ ಅರೇಂಜ್ ಮಾಡ್ಕೊಳ್ಳೋವಂಥ ಸಮಯ ಆಗಿರುತ್ತೆ. ಸೊ ಈ ಸಮಯನ ದಯವಿಟ್ಟು ಉಪಯೋಗ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಕೆಲವರಿಗೆಲ್ಲ ಮನೆಯಲ್ಲಿ ಆಪೋಸ್ ಇರ್ತಾರೆ, ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ಬೇಡ ಅನ್ನೋರು ಇರ್ತಾರೆ. ಅಥವಾ ನಿಮಗೆ ಯಾವುದೋ ಒಂದು ವಿಷಯದಿಂದ ಮನೆಯಲ್ಲಿ ನಿಮ್ಮ ಪ್ರೇಮ ವಿಚಾರಗಳನ್ನ ಹೇಳೇ ಇರೋದಿಲ್ಲ. ಇದೊಂದು ಒಳ್ಳೆ ಸಮಯ ಸಿಕ್ಕಿದೆ. ಈ ಸಮಯನ ನೀವು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಪ್ರೇಮ ವಿಚಾರದ ಬಗ್ಗೆ ನಿಮ್ಮ ಮನೆಯಲ್ಲಿ ಹೇಳಿ ಮದುವೆ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಸಮಯ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ನಿಮಗೆ 6ನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬಂದರೂ ಕೂಡ ನಿಮಗೆ ಕೋರ್ಟಲ್ಲಿ ಕೇಸ್ಗಳು ನಡೀತಿದ್ರೆ ಜಯ ನಿಮ್ದಾಗತ್ತೆ. ಮತ್ತು ಯಶಸ್ಸು ಸಿಗುವಂಥ ಸಮಯ. ನಿಮ್ಮ ಮುಂದೆ ಯಾರೇ ಶತ್ರುಗಳಿದ್ರು ಕೂಡ ಅವ್ರ ಮುಂದೆ ನೀವೇ ಗೆಲ್ತೀರಾ. ಅದೊಂದು ಖುಷಿಯಾದ ವಿಷಯ. ಇನ್ನು 5ನೇ ಮನೇಲಿ ರಾಹುವಿನ ಸಂಚಾರ ಇರೋದ್ರಿಂದ ಕೆಲವೊಂದು ಅದೃಷ್ಟಕರವಾದ ವಿಚಾರಗಳನ್ನು ಕೇಳ್ತೀರಾ. ಹಾಗೆ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳನ್ನು ಕೂಡ ನೀವು ನೋಡ್ತೀರಾ. ಆದರೆ ಗುರುವಿನ ದೃಷ್ಟಿ ಕೂಡ ಇರೋದ್ರಿಂದ ಎಂಥ ನೆಗೆಟಿವಿಟಿ ಆಗ್ತಿದ್ರು ಕೂಡ ಅದಕ್ಕೆ ಒಂದು ಪರಿಹಾರ ಕೂಡ ಸಿಗ್ತಾ ಹೋಗ್ತಾ ಇರುತ್ತೆ. ಈಗ ಮಕ್ಕಳು ಆರೋಗ್ಯದಲ್ಲಿ ಏರುಪೇರು ಆಗ್ತಿದೆ ಅಂದರೆ ಅದಕ್ಕೆ ತಕ್ಕ ಮೆಡಿಸಿನ್ ಸಿಗೋದು, ಕರೆಕ್ಟಾಗಿರೋಂಥ ಡಾಕ್ಟ್ರುಗಳು ಸಿಗೋವಂಥದ್ದು, ಈ ಪ್ರಿಕಾಷನ್ ಕೂಡ ಅಲ್ಲಿ ಸಿಗ್ತಾ ಇರುತ್ತೆ. ಅಥವಾ ಅವ್ರ ವಿಚಾರದಲ್ಲಿ ಏನಾದರೂ ಸ್ವಲ್ಪ ಆರೋಗ್ಯಂಟ್ ಆಗೋದು, ಕೋಪ ಮಾಡ್ಕೊಳ್ಳೋದು, ಅವರಿಂದ ಮನಸ್ಸಿಗೆ ನಿಮ್ಗೆ ನೋವಾಗ್ತಿದೆ ಅಂದ್ರೆ ಗುರುವಿನ ಒಂದು ಅನುಗ್ರಹ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಶಾಂತತೆ ಬರುತ್ತೆ. ಸ್ವಲ್ಪ ಕೂಲಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಎರಡೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಇನ್ನು ಕೇತುವಿನ ಸಂಚಾರ ಅಂತ ಬಂದಾಗ 10ನೇ ಮನೆಯಲ್ಲಿ ಕೇತುವಿನ ಸಂಚಾರ ನಡೀತಿದೆ. ಸೊ ಹಾಗಾಗಿ ನೀವು ಮಾಡ್ತಿರೋಂಥ ವ್ಯಾಪಾರದಲ್ಲಿ ಕೆಲವೊಂದು ಅಡೆತಡೆಗಳು ಬಂದರೂ ಕೂಡ ಯಶಸ್ಸನ್ನು ನೋಡ್ಬೋದು. ಎಸ್ಪೆಷಲಿ ಯಾರೆಲ್ಲ ಸ್ಪಿರಿಚುವಲ್ ವರ್ಕ್ ಅಂತ ಮಾಡ್ತಾ ಇದ್ದೀರಾ ಅಂದರೆ ಜ್ಯೋತಿಷ್ಯಗಳಾಗಿರ್ಬೋದು ಅಥವಾ ಗ್ರಂಥಿಕೆ ಅಂಗಡಿಗಳು ಇಟ್ಕೊಂಡು
ಇಟ್ಕೊಂಡಿರುವಂಥವ್ರು ಆಗಿರ್ಬೋದು, ಅಥವಾ ಬುಕ್ ಸ್ಟಾಲ್ಗಳು ಇಟ್ಕೊಂಡಿರುವಂಥವ್ರು, ಇವರೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂಥ ಒಂದು ಸಮಯ. ಅದರಲ್ಲೂ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರೋರು, ಸೈಂಟಿಸ್ಟ್ಗಳು, ಮತ್ತು ಯಾರೆಲ್ಲ ಸೈನ್ಸ್ ಓದ್ತಾ ಇರ್ತೀರ ಅವರೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂಥ ಸಮಯ ಆಗಿರುತ್ತೆ. ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಕ್ಕುತ್ತೆ, ಅಥವಾ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ, ಅಥವಾ ಬೇಗ ನೀವು ಜನಗಳಿಗೆ ಗೊತ್ತಾಗುವಂಥ ವ್ಯಕ್ತಿ ಕೂಡ ಆಗ್ತೀರಾ. ಸೊ ಇದೆಲ್ಲ ಒಂದು ಅದ್ಭುತವಾದ ವಿಷಯ ಅಂತಲೇ ಹೇಳ್ಬೋದು. ಏನೇ ಆದರೂ ಕೂಡ ತುಲಾ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ತುಂಬ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಸಮ್ಟೈಮ್ಸ್ ಏನಂದರೆ ಕೆಲವೊಬ್ಬರು ಚೆನ್ನಾಗಿಲ್ಲ ಅದು ಇದು ಅಂತ ಕೆಲವೊಂದು ತಲೆಗೆ ಹಾಕೊಳ್ಳೋದು, ಅದನ್ನೇ ಕೊರಗೋದು, ಇದು ಯಾವುದು ಮಾಡಬೇಡಿ, ಅದ್ಭುತವಾದ ಸಮಯ ಇದೆ, ಕೆಲಸ ಚೆನ್ನಾಗಿ ಮಾಡ್ಕೊಳ್ಳಿ, ಬರೋ ಅವಕಾಶಗಳನ್ನೆಲ್ಲ ಕಣ್ಗೊತ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಆ ಥರ ಯೋಚನೆ ಮಾಡಬೇಡಿ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಈ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನ ಶುರು ಮಾಡ್ಕೊಳ್ಳಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಆರೋಗ್ಯ ಸಮಸ್ಯೆ ಅಂತ ಏನಾದರೂ ಬಂದರೆ, ಯಾಕಂದರೆ ಶನಿಯ ಸಂಚಾರದಿಂದ ಕೆಲವೊಂದು ತೊಂದರೆಗಳು ಬರಬಹುದು, ಬಂದರೂ ಕೂಡ ಸ್ವಲ್ಪ ನಿಧಾನಗತಿನಲ್ಲಿ ವಾಸಿ ಆಗುತ್ತೆ. ಅಂದರೆ ನಿದ್ದೆ ಸರಿಗೆ ಬರದೇ ಇರೋದು, ಏನೋ ಒಂದು ಆಲೋಚನೆ ಬರುವಂಥದ್ದು, ಅಥವಾ ಏನಾದರೂ ಒಂದು ಗಾಯ ಆದರೂ ಕೂಡ ಅದು ನಿಧಾನಗತಿನಲ್ಲಿ ವಾಸಿ ಆಗುತ್ತೆ ಅಷ್ಟೇನೆ. ಅದು ಬಿಟ್ಟರೆ ಬೇರೆ ಏನು ಅಂತ ಮೇಜರ್ ಪ್ರಾಬ್ಲಮ್ಸ್ ಅನ್ನೋದು ಏನೂ ಇಲ್ಲ. ಸೊ ಹಾಗಾಗಿ ಎಲ್ಲ ರೀತಿಯಿಂದ ಚೆನ್ನಾಗಿದೆ. ಇನ್ನು ವಿದ್ಯಾರ್ಥಿಗಳು ಅಂತ ಬಂದಾಗ ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತಾರೆ. ಬಿಕಾಸ್ ನಿಮಗೆ 9ನೇ ಮನೇಲಿ ಗುರು ಸಂಚಾರ ಇದೆ, ಹಾಗಾಗಿ ಎಜುಕೇಷನ್ ಬಹಳಷ್ಟು ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳಿದೆ, ಶುಕ್ರ ಮತ್ತು ಗುರು ಸಂಯೋಗ ಇರೋದ್ರಿಂದ ಮದುವೆಗೂ ಕೂಡ ತುಂಬ ಉತ್ತಮವಾದ ಸಮಯ. ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ತುಂಬ ಚೆನ್ನಾಗಾಗುತ್ತೆ, ಪ್ರೇಮಿಗಳ ಮಧ್ಯದಲ್ಲಿ ಬಾಂಡೇಜ್ ಚೆನ್ನಾಗಾಗುತ್ತೆ, ಮನೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಮನೇಲಿ ಶುಭ ಕಾರ್ಯಗಳನ್ನ ಮಾಡ್ತೀರಾ, ಮದುವೆಗಳಾಗಿರ್ಬೋದು, ಗೃಹ ಪ್ರವೇಶ, ನಾಮಕರಣಗಳಾಗಿರ್ಬೋದು, ಮನೇಲಿ ಹೋಮ ಹವನಗಳನ್ನ ಮಾಡಿಸ್ಕೊಳ್ಳೋದು, ಒಳ್ಳೊಳ್ಳೆ ಪೂಜೆಗಳನ್ನ ಮಾಡಿಸೋವಂಥದ್ದು, ಒಳ್ಳೊಳ್ಳೆ ಗುರುಗಳು ನಿಮ್ಗೆ ಸಿಗೋವಂಥದ್ದು, ಇದೆಲ್ಲನೂ ಕೂಡ ಆಗುವಂಥ ಟೈಮ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ನೆಗೆಟಿವಿಟಿ ಏನೋ ಆಗ್ತಿದೆ ಅಂತ ಅಂದ್ಕೊಳ್ಳೋಷ್ಟ್ರೊಳಗಡೆ ಪಾಸಿಟಿವಿಟಿ ಬಂದ್ಬಿಡುತ್ತೆ, ನಿಮಗೆ ಅದಕ್ಕೆ ಪರಿಹಾರಗಳು ಸಿಕ್ಬಿಡುತ್ತೆ. ಸೊ ಇದೊಂದು ಅದೃಷ್ಟ ಇದ್ದವ್ರಿಗೆ ಮಾತ್ರ ಅಲ್ವಾ ಈ ಥರ ಸಿಗೋದು. ಸೊ ಅದಕ್ಕೋಸ್ಕರ ನಿಮಗೆ ಎಲ್ಲ ರೀತಿಯಿಂದ ತುಂಬ ಚೆನ್ನಾಗಿದೆ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ರೈತರಿಗೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ, ನಿಮ್ಮ ಬೆಳೆಗೆ ಬೆಲೆ ಬರುವಂಥ ಒಂದು ಸಮಯ ಆಗಿದೆ. ಸೊ ಹಾಗಾಗಿ ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ನೆಗೆಟಿವಿಟಿ ಏನು ಇಲ್ಲ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಅನ್ನೋದು ಅಷ್ಟೇ ಇರೋದು. ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮಹಾಲಕ್ಷ್ಮಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಲಕ್ಷ್ಮಿ ತುಂಬ ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾಳೆ. ಸೊ ಹಾಗಾಗಿ ಶುಕ್ರನ ಒಂದು ಅನುಗ್ರಹ ತುಂಬ ಚೆನ್ನಾಗಿದೆ. ಹಾಗಾಗಿ ನೀವು ಪ್ರತಿ ಶುಕ್ರವಾರದ ದಿವಸ ಲಕ್ಷ್ಮಿ ಅಷ್ಟೋತ್ರನ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿಕೊಂಡು ಅದನ್ನು ಹಣೆಗೆ ಇಟ್ಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ. ಅಥವಾ ಪ್ರತಿ ಶುಕ್ರವಾರದ ದಿವಸ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಕಮಲದ ಹೂವನ್ನು ಅರ್ಪಿಸ್ಬಿಟ್ಟು ಬನ್ನಿ, ಇದು ಕೂಡ ನಿಮಗೆ ಒಳಿತನ್ನು ಕೊಡುತ್ತೆ. ಇನ್ನು 8ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಒಂದು ಸಂಯೋಗ ಕೂಡ ಆಗ್ತಿರೋದ್ರಿಂದ ಸ್ವಲ್ಪ ನಿಮಗೆ ಏರುಪೇರುಗಳು, ಅಂದರೆ ನೋಡಿ 8ನೇ ಮನೆ ಅನ್ನೋದು ಅದೃಷ್ಟನೂ ತೊಗೊಂಬಂದು ಕೊಡುತ್ತೆ, ದುರಾದೃಷ್ಟನೂ ತೊಗೊಂಬಂದು ಕೊಡುತ್ತೆ. ಅಂದರೆ ಕೆಲವೊಂದು ಅನಿರೀಕ್ಷಿತ ಹಣ ಬರೋದು ಅಥವಾ ಹಣ ಕಳ್ಕೊಳ್ಳೋದು ಎರಡೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿದ್ರೇ ಒಳ್ಳೆಯದು. ಜೊತೆಗೆ ಗೌರ್ಮೆಂಟ್ ಉದ್ಯೋಗಿಗಳು ಯಾರಾದರೂ ಇದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಕೆಲಸಗಳನ್ನ ಬೇಗ ಫಿನಿಷ್ ಮಾಡ್ಕೊಳ್ಳಿ, ಇಲ್ಲ ಮೇಲಧಿಕಾರಿಗಳಿಂದ ಕ್ವೈರಿ ಬರೋ ಸಾಧ್ಯತೆಗಳಿರುತ್ತೆ. ಅಥವಾ ಯಾರಾದರೂ ರಾಜಕಾರಣಿಗಳಿದ್ದರೆ ಅಥವಾ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದ ಕೆಲಸಗಳೇನಾದರೂ ಆಗಬೇಕು ಅಂತಂದರೆ ಅದರಲ್ಲಿ ಕೆಲವು ಡಿಲೇ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರಿ. ಇನ್ನು ಆರೋಗ್ಯ ಸಮಸ್ಯೆ ಅಂತ ಬಂದರೆ ನರಕ್ಕೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಬರ್ಬೋದು, ಅಥವಾ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಇದಕ್ಕೆ ತಕ್ಕ ಪ್ರಿಕಾಷನ್ ಮಾಡ್ಕೊಳ್ಳಿ. ಏನು ಪ್ರಿಕಾಷನ್ ಮಾಡ್ಕೊಬೇಕಂದ್ರೆ, ಏನು ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಡಿ, ಇದೇ ಮುಖ್ಯವಾಗಿ ಮಾಡಬೇಕಾಗಿರೋ ಒಂದು ಪ್ರಿಕಾಷನ್. ಮತ್ತು ಗಿಡಗಳಿಗೆ ನೀರು ಹಾಕಿ, ಇವೆರಡನ್ನ ಮಾಡ್ಕೊಳ್ಳಿ, ಇದಕ್ಕೆ ಪರಿಹಾರವಾಗಿ ಸಿಗುತ್ತೆ. ಇನ್ನು ಕಾರ್ಯಕ್ರಮ ಮುಗಿಸೋವಂಥ ಒಂದು ಸಮಯ ಈಗ ಬಂದಿದೆ. ಆದರೆ ಒಂದೇನು ಅಂತಂದರೆ, ಕೆಲವ್ರದ್ದು ಕಮೆಂಟ್ಸ್ ನೋಡ್ತಾ ಇರ್ತೀನಿ. ಕಮೆಂಟ್ಸಲ್ಲಿ ಏನು ಅಂತಂದರೆ, ಕೆಲವರು ನೆಗೆಟಿವಿಟಿ ಹಾಕ್ತಿರ್ತಾರೆ, ಕೆಲವರು ಪಾಸಿಟಿವ್ ಆಗಿ ಹೇಳ್ತಿರ್ತಾರೆ. ಈಗ ನಾನು ಹೇಳಿರೋ ಫಲಗಳಲ್ಲೂ ಕೂಡ ಕೆಲವು ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇದ್ದೇ ಇರುತ್ತೆ. ಸೊ ಹಾಗಾಗಿ ಕೆಲವ್ರು ಏನು ಹೇಳ್ತಾರೆ, ನಮ್ಗೆ ಯಾವುದೇ ರೀತಿ ನೆಗೆಟಿವ್ ಆಗ್ತಿಲ್ಲ, ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಸುಮ್ಮನೆ ಏನೋ ಹೇಳ್ತಿದ್ದೀರಾ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ತುಂಬ ಚೆನ್ನಾಗಿದೆ ಅಂತ ನೀವು ಹೇಳ್ತಿದ್ದೀರಾ, ನಂಗೆ ತಿನ್ನೋಕೆ ಊಟನೂ ಇಲ್ಲ, ಬಟ್ಟೆನೂ ಇಲ್ಲ, ಕೆಲಸನೂ ಇಲ್ಲ, ನಾವೇನು ಮಾಡಬೇಕು ಅಂತ ಅನ್ನೋರು ಕೂಡ ಇದ್ದೀರಾ. ಸೊ ಏನಕ್ಕೆ ಈ ಥರ ಎಲ್ಲ ಆಗುತ್ತೆ ಅಂತಂದರೆ, ನಿಮ್ಮ ವೈಯಕ್ತಿಕ ಜಾತಕನ ನೀವು ತೋರಿಸ್ಕೋಬೇಕು. ಯಾಕೆ ಗೊತ್ತಾ, ಅದರಲ್ಲಿ ಗ್ರಹಗತಿಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಮತ್ತು ನಿಮಗೆ ನಡೀತಿರೋಂಥ ದಶಾಭುಕ್ತಿನೂ ಕೂಡ ಬೇರೆ ಆಗಿರುತ್ತೆ. ಅದಕ್ಕೆ ತಕ್ಕನಾದ ಪರಿಹಾರಗಳನ್ನ ನೀವು ಮಾಡ್ಕೋಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ, ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.